ಬಿಜೆಪಿಯಿಂದ ಯತ್ನಾಳ್ ಉಚ್ಚಾಟನೆ ಆಯ್ತು. ಮುಂದಿನ ಗುರಿ ಯಾರು ಅನ್ನೋ ಪ್ರಶ್ನೆ. ಯತ್ನಾಳ್ ಜೊತೆ ಗುರುತಿಸಿಕೊಂಡಿರೋ ರೆಬಲ್ಸ್ ಕಥೆ ಏನು ಹಾಗಾದ್ರೆ? ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಬಿಪಿ ಹರೀಶ್, ಇನ್ನು ಅರವಿಂದ ಲಿಂಬಾವಳಿ ಅವರು ಪ್ರತಾಪ್ ಸಿಂಹಗೆ ಎಚ್ಚರಿಕೆಯ ಸಂದೇಶ. ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ಉಚ್ಚಾಟನೆ ಆಗ್ತಾರ ಹಾಗಾದ್ರೆ? ಬಿಪಿ ಹರೀಶ್, ಲಿಂಬಾವಳಿಯನ್ನು ಪ್ರತಾಪ್ ಸಿಂಹ ಉಚ್ಚಾಟನೆ ಆಗ್ತಾರ? ಅಳೆದು ತೂಗಿ ಕೊನೆಗೂ ಹೈಕಮಾಂಡ್ ನಾಯಕರು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಇಷ್ಟು ದಿನ ಮಗುವನ್ನ ಚಿವಿಟಿ ತೊಟ್ಟಲು ತೂಗು ಕೆಲಸ ಮಾಡ್ತಿದ್ದಂತ ಬಿಜೆಪಿ ಕೊನೆಗೂ ಒಂದು ಖಡಕ್ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಬಿಜೆಪಿಯ ಹೈಕಮಾಂಡ್. ಈ ಮೂಲಕ ರೆಬಲ್ಸ್ಗೆ ಎಚ್ಚರಿಕೆಯ ಸಂದೇಶವನ್ನ ಕಳಿಸಿದ್ದಾರೆ ಹೈಕಮಾಂಡ್ ನಾಯಕರು. ರಾಜ್ಯ ಬಿಜೆಪಿಯಲ್ಲಿ ಬಣಗಳ ಬಡಿದಾಟ ಸದ್ದು ಮಾಡ್ತಿತ್ತು. ಅಸಮಾಧಾನಗಳ ಒಂದೊಂದೇ ಬಾಣಗಳು ಪ್ರಹಾರ ಆಗ್ತಿತ್ತು. ಆದ್ರೆ ಹೈಕಮಾಂಡ್ ನಾಯಕರು ಮಹತ್ವದ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಅದುವೇ ಯತ್ನಾಳ್ ಅವರ ಉಚ್ಚಾಟನೆಯಾಗಿದೆ. ಹಾಗಾದ್ರೆ ಹೈಕಮಾಂಡ್ ನಾಯಕರ ಮುಂದಿನ ಗುರಿ ಏನು? ಯಾಕಂದ್ರೆ ಯತ್ನಾಳ್ ಅವರ ರೆಬಲ್ ಟೀಮ್ ಅಲ್ಲಿ ಗುರುತಿಸಿಕೊಂಡಿರುವಂತ ನಾಯಕರ ಕಥೆ ಏನು? ರೆಬಲ್ ಟೀಮ್ ಅಲ್ಲಿ ರಮೇಶ್ ಜಾರಕಿಹೊಳಿ ಅವರಿದ್ದಾರೆ, ಕುಮಾರ್ ಬಂಗಾರಪ್ಪ, ಬಿಪಿ ಹರೀಶ್, ಇನ್ನು ಅರವಿಂದ ಲಿಂಬಾವಳಿ ಸೇರಿ ಪ್ರತಾಪ್ ಸಿಂಹ ಅವರೆಲ್ಲರಿಗೂ ಕೂಡ ಎಚ್ಚರಿಕೆ ಸಂದೇಶ ಹೋಯ್ತಾ ಈಗ. ಹಾಗಾಗಿ ಉಚ್ಚಾಟನೆ ಆಗ್ತಾರಾ ರಮೇಶ್ ಜಾರಕಿಹೊಳಿ ಅವರು, ಕುಮಾರ್ ಬಂಗಾರಪ್ಪನವರು, ಜೊತೆಯಲ್ಲಿ ಬಿಪಿ ಹರೀಶ್, ಲಿಂಬಾವಳಿ, ಪ್ರತಾಪ್ ಸಿಂಹ ಇವರೆಲ್ಲರಿಗೂ ಕೂಡ ಉಚ್ಚಾಟನೆಯ ಶಾಕ್ ಮುಂದೆ ಕಾದಿದೆಯಾ? ಯಾಕಂದ್ರೆ ಅಳದು ತೂಗಿ ಕೊನೆಗೂ ಹೈಕಮಾಂಡ್ ನಾಯಕರು ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಸಾಕಷ್ಟು ಬಾರಿ ಶೋಕಾಸ್ ನೋಟಿಸ್ ಕೊಟ್ಟಿದ್ರು, ಮಾತನಾಡುವಂತ ಪ್ರಯತ್ನ ಮಾಡಿದ್ರು, ಆದ್ರೂ ಕೂಡ ಸುಮ್ಮನಿಲ್ಲದೆ ಕೊನೆಗೂ ಉಚ್ಚಾಟನೆಯಾಗಿದ್ದಾರೆ ಯತ್ನಾಳ್ ಅವರು. ಹೀಗಾಗಿ ರೆಬಲ್ಸ್ಗೆ ಈಗ ಸಂದೇಶವನ್ನ ಕಳಿಸಿದ್ದಾರೆ ಹೈಕಮಾಂಡ್ ನಾಯಕರು. ಹಾಗಾದ್ರೆ ರೆಬಲ್ಸ್ ಟೀಮ್ ಅಲ್ಲಿ ಗುರುತಿಸಿಕೊಂಡವ್ರೆ ಮುಂದಿನ ಗುರಿನ? ಹೀಗೊಂದು ಪ್ರಶ್ನೆ ಈಗ ಬಿಜೆಪಿಯಲ್ಲಿ ಕಾಡ್ತಾ ಇದೆ.